ಮರಮ್ಕಲ್ ಸರ್, ಒಂದು ವಿಚಾರ ಅಂತ ಅಂದ್ರೆ ಇಲ್ಲಿ ಹಿಂದೆ ಎಲ್ಲ ಒಂದು ಮಾತಿತ್ತು ಸೌತ್ ಇಂಡಿಯಾದಲ್ಲಿ, ಅದರಲ್ಲೂ ಪ್ರಮುಖವಾಗಿ ತಮಿಳುನಾಡು ನೋಡಿ ನಾವು ಕಲಿಬೇಕು ಅನ್ನುವಂತ ವಿಚಾರವಾಗಿ, ಕೇಂದ್ರದನ್ನು ಕೂಡ ಬಗ್ಗಿಸ್ಬಿಡ್ತಾರೆ ಅವರು ಅನ್ನುವಂತ ವಿಚಾರವಾಗಿ. ಬಹುಶಃ ಅಂತ ಒತ್ತಡ ನಮ್ಮ ಸಂಸದರಿಂದ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು. ಬಟ್ ಎರಡನೇದು, ಡಬಲ್ ಇಂಜಿನ್ ಸರ್ಕಾರ ಬಂದ್ಬಿಟ್ರೆ ಬಹಳ ಅನುಕೂಲ ಅನ್ನುವಂಥ ರೀತಿಯಾಗಿ ಅದು ಕೂಡ ನಾವು ನೋಡ್ಬಿಟ್ವಿ. ಅದರಿಂದನೂ ಹೆಚ್ಚಿನ ಅನುಕೂಲ ಆಗಿಲ್ಲ. ಈಗ ಅಲ್ಲೊಂದು ಸರ್ಕಾರ ಇದೆ, ಇಲ್ಲೊಂದು ಸರ್ಕಾರ ಇದೆ, ಇವ್ರು ಕೇಳ್ ತಗೊಂಡ್ಬರ್ತಾರೆ ಅಂತಂದ್ರೆ ಇದು ಆಗ್ತಾ ಇಲ್ಲ, ಅವರು ಕೇಳ್ ಕೊಡ್ತಾ ಇಲ್ಲ. ಇದು ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿ ರಾಜ್ಯದ ಹಿತಾಸಕ್ತಿ? ಮಲ್ತೇಶ್, ಒಂದು ಹೇಳ್ಬೇಕಂದ್ರೆ ತಮಿಳ್ನಾಡದು ಹಿಂದಕ್ಕಿದ್ದು ಸಿಚುವೇಶನ್ ಈಗಿಲ್ಲ. ರಾಜಕೀಯ ಪರಿಸ್ಥಿತಿ ಅವಾಗ ಏನಾಗ್ತಿತ್ತು, ಸರ್ಕಾರಗಳು ಇದಿರ್ತಿದ್ವು, ಅಲ್ಲಿ 30-40 ಜನ MP ಗಳು ಒಂದೇ ಪಾರ್ಟಿಯವರು ಇರ್ತಿದ್ರು, ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಒಂದು. ಎರಡನೇದು, ಈ ತಾರತಮ್ಯ ವಿಷಯಕ್ಕೆ ಬಂದಾಗೆ ಮೋದಿ ಸರ್ಕಾರ ಬಂದ ಮೇಲೆ ತಾರತಮ್ಯತೆ ಕಡಿಮೆ ಆಗಿದೆ. ಉದಾಹರಣೆಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಇವ್ರು ಯಾರು ಏನೂ ಲೆಕ್ಕಕ್ಕೆ ಇಟ್ಕೊಂಡಿರಲಿಲ್ಲ. ಈಗ ನಾರ್ತ್ ಈಸ್ಟರ್ನ್ ಸ್ಟೇಟ್ಸು ವೈಬ್ರೆಂಟ್ ಆಗಿ ವರ್ಕ್ ಮಾಡ್ತಾ ಇದೆ. ಈವನ್ ಜಮ್ಮು ಕಾಶ್ಮೀರದಾಗೆ ಹಿಲ್ಲಿ ಏರಿಯಾಸ್ದಾಗ ಭಾಳ ಡೆವಲಪ್ಮೆಂಟ್ ಆಗಿವೆ. ಅದು ಒಂದು. ಎರಡನೇದು, ನಮ್ಮ ರಮೇಶ್ ಬಾಬು ಅವರು ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ತಾರತಮ್ಯ ಮಾಡ್ತಾರೆ ಅಂತೇಳಿ. 2014 ಇವರೇ ಇದ್ದರು ಕೇಂದ್ರದಾಗೆ. ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಇವತ್ತು ಆ ತಾರತಮ್ಯದ ಬಗ್ಗೆ ಮಾತೇ ಬರ್ತಿರ್ಲಿಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ. ಅದು ಬಿಡೋದು GST ಎಷ್ಟು ಕೊಡಬೇಕು. ಈಗ ಮನ್ರೇಗಾ ಬಗ್ಗೆ ಹೇಳಿದ್ರು. ಮನ್ರೇಗಾ ಅದು ಒಂದು ಲೂಟಿ ಮಾಡೋ ವ್ಯವಸ್ಥೆ ಆಗಿತ್ತು ರೀ. ಈಗ ಸ್ವಲ್ಪ ಕೇಂದ್ರ ಸರ್ಕಾರ ಸ್ವಲ್ಪ ಹಿಡಿತಕ್ಕೆ ತಗೊಂಡಿದೆ, ಲೂಟಿ ಕಡಿಮೆ ಆಗ್ತದೆ. ಪೂರ್ಣ ಹೋಗ್ತದೆ ಅಂತ ಹೇಳಲ್ಲ, ಕಡಿಮೆ ಆಗ್ತದೆ. ಬಟ್ ಮೊದಲು ಮಾತ್ರ 90% ಲೂಟಿ ಆಗ್ತಿತ್ತು. ಈಗ ಮನ್ರೇಗಾ ಬಗ್ಗೆ ಇವರು ಇಶ್ಯೂ ಎತ್ತದ ಅರ್ಥನೇ ಇಲ್ಲ ಅದ್ರಾಗೆ. ಓಕೆ ಓಕೆ. ಸೊ ಹಿಂದಿನಕ್ಕಿಂತ ಈಗ ಪರವಾಗಿಲ್ಲ ಅಂತ ಹೇಳ್ತೀರಾ? ಕೊಡ್ತಾ ಇರುವಂತ ಮಾತ್ರ ಇಲ್ಲ, ಅದೊಂದು ವಿಷಯ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಹೇಳಿ ಸರ್. ಮರಮ್ಕಲ್ ಅವರು ಯಡಿಯೂರಪ್ಪನವರ ಪೊಲಿಟಿಕಲ್ ಇದು ಮೀಡಿಯಾಸ್ ಅಡ್ವೈಸರ್ ಆಗಿದ್ರು. ಪಾಪ ಇನ್ನು ಮೂಡಿಂದ ಆಚೆ ಬಂದಿಲ್ಲ. ನಾರ್ತ್ ಈಸ್ಟ್ ಸ್ಟೇಟ್ಗೆ ಜಮ್ಮು ಕಾಶ್ಮೀರ ಇದೆ, ಸ್ವಲ್ಪ ಉತ್ತರ ಕೊಡಕ್ಕೆ ಬಿಡಿ. ನೀವು ಮಾತಾಡ್ಬೇಕಂದ್ರೆ ಸುಮ್ಮನೆ ಕೂತಿದ್ದೀನಿ, ದಯವಿಟ್ಟು ಕೇಳಬೇಕು. ನೀವು ಮಾತಾಡ್ಬೇಕನ್ನೋದು ಮಧ್ಯೆ ಮಾತಾಡಿಲ್ಲ. ನಾನು ರಾಜಕಾರಣ ಮಾಡಿದ್ದೀನಿ, ನಾನು ಜರ್ನಲಿಸ್ಟು, ನಿಮ್ಮಿಂದ ಕಲಿಬೇಕಾಗಿಲ್ಲ. ಜಮ್ಮು ಕಾಶ್ಮೀರ ನಾರ್ತ್ ಈಸ್ಟ್ ಸ್ಟೇಟಿಗೆ ಬರಲ್ಲ. ಇವರು ಸತ್ಯಗಳನ್ನ ತಿರ್ಚುವಂಥ ಪ್ರಯತ್ನ ಮಾಡೋದು ಬೇಡ. ಇವತ್ತು ಇಡೀ ದೇಶದಲ್ಲಿ ಮಣಿಪುರದಲ್ಲಿ ಬೆಂಕಿ ಬಿದ್ದಿರೋದಕ್ಕೆ ಯಾರು ಉತ್ತರ ಕೊಡಬೇಕಂತೇಳಿ ಅವರೇ ಹೇಳಬೇಕು. ಎರಡನೇದು, ನಮ್ಮ UPA ಸರ್ಕಾರದ ಬಗ್ಗೆ ಹೇಳಿದ್ರು. UPA ನಾನು ಆಗಲೇ ಮತ್ತೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. UPA ಸರ್ಕಾರದಲ್ಲಿ ಇದ್ದಂಥ ಬಜೆಟ್ ಗಾತ್ರಗಳೇನೋ ಇವತ್ತಿರ್ತಕ್ಕಂಥ ಬಜೆಟ್ ಗಾತ್ರ ಏನು ಅದನ್ನೇ ಹೇಳಿದ್ದು. ಫ್ಲೋಟಿಂಗ್ ಫಂಡ್ ಅಂತ ಕರಿತೀವಿ. ಆಗಲೇ ಭಾರದ್ವಾಜ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು. ನರಸಿಂಹರಾವ್ರವರು ಮತ್ತು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಮಾಡೋಂಥ ಎಕಾನಮಿಕ್ ರಿಫಾರ್ಮ್ಸಿಂದ ಇವತ್ತು ಇಂಡಿಯಾ ಬಲಿಷ್ಠವಾಗಿ ಬೆಳ್ಕೊಂಡಿದೆ. ಇರಲಿ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವತ್ತೇನು ಬಜೆಟ್ ಗಾತ್ರ ಇತ್ತು, ಇವತ್ತು 200 ಕೋಟಿ ಬಜೆಟ್ ಇದ್ದಾಗ ನೆಹರೂರವರು ಇಲ್ಲಿ ಯಾಕೆ 200 ಕೋಟಿ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಉತ್ತರ ಕೊಡೋಕ್ಕಾಗುತ್ತಾ? ಅದೇ ಪ್ರಶ್ನೆ ಮರಮ್ಕಲ್ಗೆ ಅಪ್ಲಿಕಬಲ್ಲು. 2014 ಆವತ್ತಿನ ಪ್ರೊಪೋರ್ಷನೇಟ್. ದಯಮಾಡಿ ಒಂದು ನಿಮಿಷ ಅವಕಾಶ ಕೊಡಿ, ಹೇಳ್ತೀನಿ. ಒಂದು ನಿಮಿಷ ಇದೆ, ಮಧ್ಯದಲ್ಲಿ ಮಾತಾಡಬೇಡಿ. ದಯಮಾಡಿ ನೀವು ಆಮೇಲೆ ಹೇಳಿ. ನೀವು ಮಾತಾಡ್ಬೇಕು, ನಾನು ಮಾತಾಡಿಲ್ಲ, ಕೇಳಿ. ನಾನು ಒಂದೇ ನಿಮಿಷ ಹೇಳ್ತೀನಿ, ಕೇಳಿ. ದಯಮಾಡಿ ಬೇಡ ನೀವು ಎಕ್ಸ್ಪರ್ಟ್ ಇದ್ದೀರಾ, ಸುಳ್ಳು ಹೇಳೋದ್ರಲ್ಲಿ ಗೊತ್ತಿಲ್ಲ, ಕೇಳಿ. ದಯಮಾಡಿ ಕೇಳಿ, ದಯಮಾಡಿ ನೀವು ಮಾತಾಡ್ಬೇಕು ಕೇಳಿದ್ದೀನಿ. ನೀವು ಮಧ್ಯದಲ್ಲಿ ಮಾತಾಡಬೇಡ. ಕಮಿಂಗ್ ಬ್ಯಾಕ್ ಟು ಇವತ್ತು ಬಜೆಟಿನ ವಿಚಾರ, ಬಜೆಟ್ ಅಲ್ಲೇ ನೋಡಿ. ಪ್ರಕಾಶ್ ಜಾವಡೇಕರ್ ಇವರು BJP MP ರವರು ಜುಲೈ 26, 2022 ಅವ್ರು ಕೇಳಿರ್ತಕ್ಕಂಥ ಅಂಕಿಅಂಶ 8 ಪೇಜು ಲಿಖಿತವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಪಾರ್ಲಿಮೆಂಟಲ್ಲಿ ಕೊಟ್ಟಿರ್ತಕ್ಕಂಥದ್ದು 22-23ನೇ ಸಾಲಲ್ಲಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸು ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ 15ನೇ ಫೈನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು 7 ಕೋಟಿ ರೂಪಾಯಿ 35 ಲಕ್ಷ. ನೀವು ಬೇರೆ ರಾಜ್ಯ ಯಾವುದೇ ತಗೊಳ್ಳಿ, ಆಂಧ್ರ 4,000 ಕೋಟಿ, ಇದು ಅಸ್ಸಾಮು 2,278 ಕೋಟಿ, ಬಿಹಾರು 2,523 ಕೋಟಿ, ಛತ್ತೀಸ್ಗಢ 571 ಕೋಟಿ, ಮಹಾರಾಷ್ಟ್ರ 1,778 ಕೋಟಿ, ಕೇರಳ 5,270 ಕೋಟಿ. ಪಾಪ ಮರಮ್ಕಲ್ಗೆ ಕಮಿಂಗ್ ಬ್ಯಾಕ್ ಟು ಬಜೆಟ್. ಒನ್ ಸೆಕೆಂಡ್ ರವಿಕುಮಾರ್ ಸರ್, ನಾನು ಒಂದೇ ವಿಚಾರ ಹೋಗಿ ಸರ್, ಈಗ ರಮೇಶ್ ಬಾಬು ಅವರು ಹೇಳಿರೋದನ್ನ ನಾನು ಅದನ್ನು ಒಪ್ಪೋದಿಲ್ಲ. ಬೆಂಗಳೂರು ನಗರದಲ್ಲಿ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಸರ್? ಬೆಂಗಳೂರಿನಲ್ಲಿ ಟ್ಯಾಕ್ಸ್ ತೆಗೆದುಕೊಂಡ್ರೆ ಇಡೀ ರಾಜ್ಯದ ಟ್ಯಾಕ್ಸ್ನಲ್ಲಿ 65% 70% ಬೆಂಗಳೂರಿಂದ ಇದೆ. ಬೆಂಗಳೂರಿಗೆ ಎಷ್ಟು ಖರ್ಚು ಮಾಡ್ತಿದ್ವಿ? ಬೆಂಗಳೂರಿಗೆ
ಬೆಂಗಳೂರಿಗೆ ಅಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡಲ್ಲ. ಕಾರಣ ಏನು ಅಂದರೆ ಎಕನಾಮಿಕ್ ಪಾಲಿಸೀಸ್, ಯಾವುದೇ ಸರ್ಕಾರ ಇರಲಿ, ಅದು UPA ಸರ್ಕಾರ ಅವಾಗಿತ್ತು, ಇವಾಗ NDA ಸರ್ಕಾರ ಇದೆ. ಉದಾಹರಣೆ ಬೆಂಗಳೂರಿಂದ 70% ಇದೆ, 70% ನಮಗೆ ಕೊಡಿ ಅಂತ ಯಾರು ಕೇಳೋಕ್ಕೂ ಆಗೋದಿಲ್ಲ, ಕೊಡೋಕ್ಕೂ ಆಗೋದಿಲ್ಲ. ಅದು ರಮೇಶ್ ಬಾಬು ಅವ್ರಿಗೆ ಗೊತ್ತಿರಬೇಕು. ಇದನ್ನ ನಾನು ಹೇಳ್ತಾ ಇದ್ದೀನಿ. ಉದಾಹರಣೆ ಗುಲ್ಬರ್ಗದಿಂದ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಎಷ್ಟು ಕೊಡ್ತೀರಿ? ಓಕೆ ಸರ್, ಒಂದು ವಿಚಾರ, ಕಮಿಂಗ್ ಬ್ಯಾಕ್ ಟು ಬಜೆಟ್. ಕೇಶವ್ ಸರ್, ನಮ್ಗೆ ಈ ಸಲ ಗಮನ ಇಟ್ಟಿದ್ದು ನಾವು ಯಾವ್ದ್ರ ವಿಚಾರವಾಗಿ ಅಂದ್ರೆ ಟೆಕ್ಸ್ಟೈಲ್ ವಿಚಾರವಾಗಿ. ಸೊ ಈ EU ಟ್ರೇಡ್ ನ ಮೊದಲ ಫಲಾನುಭವಿಗಳೇ ಟೆಕ್ಸ್ಟೈಲ್ ಅಥವಾ ಗಾರ್ಮೆಂಟ್ಸ್ ಅನ್ನುವಂತ ಒಂದು ವಾತಾವರಣ ಇತ್ತು. ಒಂದು ಬಾಂಗ್ಲಾದೇಶಕ್ಕೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಒಂದು. ಎರಡನೇದು EUಗೆ ನಮ್ಗೆ ಏನಾದ್ರು ಅದು 0% ಬಂದಂತ ನಂತರ ನಮ್ಮ ಎಕ್ಸ್ಪೋರ್ಟ್ ಬಹಳ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಕೊಂಡು ನಮ್ಗೆ ಇಲ್ಲಿ ಟೆಕ್ಸ್ಟೈಲ್ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆಯಾ? ಬಳ್ಳಾರಿಲಿ ಈಗಲೂ ಕೂಡ ಜೀನ್ಸ್ ಪಾರ್ಕು ಅದಿನ್ನು ಅದು ಆಗೋ ಹಂತದಲ್ಲೇ ಇದೆ. ನಾವು ಕೇಳ್ತಾನೆ 7-8 ವರ್ಷಗಳಾಗೋಯ್ತು. ಸೊ ಈಗ ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಬಜೆಟ್ ನಲ್ಲಿ ಆಶಾದಾಯಕವಾದಂತ ರೀತಿಯಾಗಿದೆಯಾ ಸರ್? ಯಾಕಂದ್ರೆ ಸ್ಥಳೀಯವಾಗಿ ಉದ್ಯೋಗ ಕೊಡುವಂತ ನಿಟ್ಟಿನಲ್ಲಿ ಗಾರ್ಮೆಂಟ್ಸ್ಗಳು ಬಹಳ ಮುಖ್ಯ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಆ ಕಾರಣಕ್ಕಾಗಿ ನನಗೆ ಅದು ಕ್ಲಿಯರ್ ಆಗಿ ಇದು ನೋಡಿದ್ರೆ ಪ್ರಿಂಟ್ ಗೊತ್ತಾಗುತ್ತೆ ಎಷ್ಟು ಟೆಕ್ಸ್ಟೈಲ್ಸ್ಗೆ ಬಂದಿದೆ ಅಂತ. ಯಾಕಂದರೆ ಅವ್ರು ಓದುವಾಗ ಆ ಥರದ್ದೇನು ನನಗೆ ಕೇಳಿಸ್ಲಿಲ್ಲ. ದಟ್ ಮೇ ಬಿ ವೆರಿ ಕ್ಲಿಯರ್. ಅದನ್ನು ಯಾವಾಗಲೂ ಅಷ್ಟೇ, ಯಾವಾಗಲೂ ಮೇಯ್ನ್ ಡೀಟೇಲ್ಸ್ನ ನಾವು ಒಂದಷ್ಟು ಓದಿದ್ರೆ ನಿಜವಾಗ್ಲೂ ಕೊಟ್ಟಿಲ್ವಾ ಅನ್ನೋಂಥದ್ದು ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಒಂದ್ಸರಿ ಆ ಇಡೀ ಇದನ್ನ ಡಾಕ್ಯುಮೆಂಟ್ನ ಓದಿ ಆಮೇಲೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಅಲೋಕೇಶನ್ ಆಗಿದೆ ಅನ್ನೋಂಥದ್ದನ್ನು ನೋಡಿದ್ರೆ ವಿಭಾಗವಾರು ಏನೇನು ಆಗಿದೆ, ಟೆಕ್ಸ್ಟೈಲ್ಸ್ಗೆ ಏನಾದರೂ ಕೊಟ್ಟಿದ್ದಾರಾ ಅಂತ. ಬಟ್ ಏನಂದರೆ ನಿಮಗೆ ಪೂರ್ತಿಯಾಗಿ ಅದನ್ನು ಓದದೆ ಹೇಳೋಕ್ಕಾಗಲ್ಲ ಒಂದು. ಬಟ್ ಎಕ್ಸ್ಪೋರ್ಟ್ ಪ್ರಮೋಷನ್ಗೆ ಅನೇಕ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೇ ಅದೂ ಬರುತ್ತಾ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ನಾನು ಬಜೆಟ್ ನೋಡ್ತಾ ಇದ್ದೆ ಲಾಸ್ಟ್ ಇಯರ್ದು ಈ ಸರಿಗೂ ಏನಾದರೂ ಅಲೋಕೇಶನ್ನಲ್ಲಿ ಎಲ್ಲಿಂದ ಹಣ ಬರುತ್ತೆ ಎಲ್ಲಿಂದ ಹೋಗುತ್ತೆ ಅಂತ. ಆವಾಗ ಈ ಬಾರೋಯಿಂಗ್ಸ್ ಮತ್ತು ಲಯಬಿಲಿಟೀಸ್ನ ನೋಡಿ ಅಷ್ಟಕ್ಕೆ ಮೇಂಟೈನ್ ಮಾಡಿರೋದು ಒಂದು ಫಿಸ್ಕಲ್ ಡಿಸಿಪ್ಲಿನಿನ ಸಂಕೇತ. ಲಾಸ್ಟ್ ಟೈಮೂ ಹಣ ನಮಗೆ 24% ಅಷ್ಟು, ₹1 24% ತೊಗೊಳ್ತಾ ಇದ್ರು. ಈ ಸರಿನೂ 24% ಅಷ್ಟು ನಾವು ಬಾರೋಯಿಂಗ್ಸ್ ಹೋಗ್ತಾ ಇದ್ದೀವಿ. ಆ ಬಾರೋಯಿಂಗ್ಸ್ ಎಲ್ಲಿಗೆ ಹೋಗುತ್ತೆ ಅಂತ ಅವಾಗಲೇ ನಾವು ಕೆಪೆಕ್ಸ್ ಮೂಲಕ ಚರ್ಚೆ ಮಾಡಿದ್ದೀವಿ. ಆಮೇಲೆ ಏನಾಗಿದೆ, ಈಗ ಇನ್ಕಮ್ ಟ್ಯಾಕ್ಸ್ ರ್ಯಾಷನಲೈಸ್ ಮಾಡಿದ್ದರಿಂದ ಅರ್ಥ ಆಯ್ತಾ, ತುಂಬ ಕಡಿಮೆ ಆಗೋಯ್ತಾ ನಮಗೆ 12.5 ಇದಕ್ಕೆ ಮಾಡಿದಾಗ ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ. GST ಕಡಿಮೆ ಆಗೋಯ್ತು ಅಂತ. GST ಒಂದು ಸ್ವಲ್ಪ ಏನಿದೆ ರುಪಿ ಎಲ್ಲಿಂದ ಬರುತ್ತೆ ಅನ್ನುವಾಗ GST ಲಾಸ್ಟ್ ಟೈಮ್ 18% ಬರ್ತಾಯಿತ್ತು, ಈ ಸರಿ 15% ಬಂದಿದೆ. ಯಾಕೆಂದರೆ ಸಾಕು ನಮಗೆ ಹೆಚ್ಚು ಕಮ್ಮಿ 2 ಲಕ್ಷ ಕೋಟಿಯಷ್ಟು ನಾವು GST ಇದನ್ನು ಕಡಿಮೆ ಮಾಡಿದ್ದರಿಂದ 2 ಲಕ್ಷ ಕೋಟಿ ಜನಕ್ಕೆ ಅದು ಲಾಭ ಆಯಿತು. ಸೊ ಹಾಗಾಗಿ ಅದರಿಂದ ಬರ್ತಾ ಇರೋದು ರೂಪಾಯಿಗೆ 18% ಲಾಸ್ಟ್ ಟೈಮ್ ಬರ್ತಾಯಿತ್ತು, ಈ ಸರಿ 15% ಬರ್ತಾ ಇದೆ. ಇನ್ನು ಕಾರ್ಪೊರೇಷನ್ ಟ್ಯಾಕ್ಸ್ಗೂ ನಾವೇನು ರಿಫಾರ್ಮ್ಸ್ ಮಾಡಿದ್ದೀವಿ, ಸರ್ಕಾರ ಏನು ರಿಫಾರ್ಮ್ಸ್ ಮಾಡಿದೆ, ಅದರಿಂದ ಈಗ 18% ನಮಗೆ ಬರ್ತಾ ಇದೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅಷ್ಟೇ ಉಳಿದಿದೆ, ಡಿಸ್ಪೈಟ್ ನಮಗೆ ಏನು ನಾವು ಲಾಸ್ಟ್ ಟೈಮ್ ಏನೋ ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ರು, ಈ ಸರಿನೂ ಎಕ್ಸ್ಪೆಕ್ಟ್ ಮಾಡಿದರೆ ಡಿಸ್ಪೈಟ್ ರಿಫಾರ್ಮ್ಸ್. ಅಂದರೆ ಜನರದು ಒಂದು ಕಂಪ್ಲೈನ್ಸ್ ಜಾಸ್ತಿ ಆಗ್ತಾ ಇದೆ ಅನ್ನೋಂಥದ್ದು ಒಂದು ಖುಷಿಯಾದ ವಿಚಾರ. ಇನ್ನು ಲಾಂಗ್ ವೇ ಟು ಗೋ, ಅದರಲ್ಲೇನು ನನಗೆ ಇದಿಲ್ಲ. ಬಟ್ ನೀವು ಗಮನಿಸಿದ್ರೆ ಓವರ್ ಆಲ್ ಎಕ್ಸ್ಪೆಂಡಿಚರ್ ಆಫ್ ಮೇಜರ್ ಐಟಮ್ಸ್ನಲ್ಲಿ ಇಷ್ಟು ನೋಡ್ತಾ ಇದೆ. ಟ್ರಾನ್ಸ್ಪೋರ್ಟ್ಗೆ ನೀವು ಗಮನಿಸಿದ್ರೆ ಹೈಯೆಸ್ಟ್ ಸಿಕ್ಕಿದೆ, 5,98,520 crores. ಆದರೆ ನೆಕ್ಸ್ಟ್ ಡಿಫೆನ್ಸಿಗೆ ಬರ್ತಾ ಇದೆ. ಅಂದರೆ ನಾವು ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಮಗೆ ಒಂದು ಸಾಕ್ಷಿಯಾಗಿ, ಅದಕ್ಕೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಬೇಕು ಅಂತದ್ದು ಹೆಚ್ಚಾಗಿದೆ ಅಂತ ಮಾತಾಡ್ತೀವಿ. ಪೋರ್ಟ್ಗಳು ಬರುತ್ತೆ, ವಿಮಾನ ನಿಲ್ದಾಣಗಳು ಬರುತ್ತೆ, ಆ ನಂತರ ರಸ್ತೆಗಳು ಬರುತ್ತೆ, ರೈಲು. ಹತ್ತಿರ ನಿಮಗೆ 6 ಟ್ರಿಲಿಯನ್ ಹಣವನ್ನು ನಾವು ಟ್ರಾನ್ಸ್ಪೋರ್ಟ್ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ. ಡಿಫೆನ್ಸ್ ಮೇಲೆ 5,94,000 crores, ಅಂದರೆ 5.94 ಟ್ರಿಲಿಯನ್ ಅಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಇವಾಗಿರುವಂಥ ಸೆನ್ಸಿಟಿವ್ ಜಗತ್ತಲ್ಲಿ ನಾವು ಡಿಫೆನ್ಸ್ನ ಬಲಗೊಳಿಸದೇ ಇದ್ರೆ ನಾವ್ಯಾರು ಇಲ್ಲಿ ಬಹುಶಃ ಇವತ್ತು ಇವನ್ ಚರ್ಚೆ ಮಾಡಕ್ಕೆ ಆಗ್ತಾ ಇಲ್ಲ. ಡಿಫೆನ್ಸ್ಗಿಂತ ಹೆಚ್ಚಿಗೆ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ. ನಾವು ಯಾಕಂದ್ರೆ ನಾವು ಬಜೆಟ್ ಅಲ್ಲಿ ಪ್ರತಿ ಬಾರಿ ಡಿಫೆನ್ಸ್ಗೆ ಜಾಸ್ತಿ ಅಲೋಕೇಶನ್ ಇಲ್ಲ, ಈ ಸರಿ ಟ್ರಾನ್ಸ್ಪೋರ್ಟ್ಗೆ ಸಿಕ್ಕಿರೋದು. ಸರ್ ನಾನು ಇದ್ರ ಜೊತೆಗೆ ಒಂದು ಇವಾಗ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಡಿಫೆನ್ಸ್ ನ ಒಂದು ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ. ಈಗ ಏನು ಅಂತಂದ್ರೆ ಈಗ ವಿಮಾನಗಳನ್ನ ಈ ರಸ್ತೆಗಳ ಮೇಲೂ ಕೂಡ ಇಳಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಜೊತೆಗೆ ಏನಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಮಾಲ್ತೇಶ್ ಏನಾದ್ರು ಯುದ್ಧ ಆದಂತ ಸಂದರ್ಭದಲ್ಲಿ ಅಥವಾ ಸಂಕಟ ಸಂದರ್ಭದಲ್ಲಿ ರಸ್ತೆಗಳು ಸರಿ ಇಲ್ಲ ಅಂತಂದ್ರೆ ಯಾವುದೇ ಸಾಮಾನು ಸರಂಜಾಮಗಳನ್ನ ಒಂದ್ ಕಡೆ ಇನ್ನೊಂದು ಕಡೆ ನಾವು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದರ ಟೆಕ್ಸ್ಟೈಲ್ ಅಲೋಕೇಶನ್ ಪರ್ಟಿಕ್ಯುಲರ್ಲಿ ಟೆಕ್ಸ್ಟೈಲ್ ಬಂದ್ಬಿಟ್ಟು ಈ ಸಲ 10,000 ಕೋಟಿ, ಆಲ್ಮೋಸ್ಟ್ ಡಬಲ್ ದ್ಯಾನ್ ದ ಲಾಸ್ಟ್ ಇಯರ್ ಅಂತ ಇದೆ. 5,720 ಡೀಟೇಲ್ಸ್ ನೋಡಿದಾಗ ದೆನ್ ವಿ ವಿಲ್ ಕಮ್ ಟು ಕರೆಕ್ಟ್. ಬಹುಶಃ ಆ ಸೆಕ್ಟರ್ ಮೇಲೆ ಜಾಸ್ತಿ ಗಮನ ಕೊಡಬೇಕು
ಸಿಕ್ಕಿದೆ. ಹಾ. ಆ ಪ್ರಯತ್ನ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಸರ್ ಹೇಳಿ ಸರ್. ಇದರಲ್ಲಿ ಈಗ ಬಡ್ಜೆಟ್ ಕೊಟ್ಟಿದ್ದಾರೆ, ಬಟ್ ಸರ್ಕಾರ ಇದಕ್ಕೆ ಇಂಪ್ಲಿಮೆಂಟೇಷನ್ಗೂ ಸಹ ರಿಫಾರ್ಮ್ಸ್ ಮಾಡಬೇಕು. ಅದು very ಇಂಪ್ಲಿಮೆಂಟೇಷನ್ಗೆ ಏನಂತ ಹೇಳಿದ್ರೆ ಇವಾಗ ನೀವು ಅಲ್ಲಿ ಇಟ್ಬಿಟ್ಟಿದ್ದೀರಾ, ಅದನ್ನ ಥ್ರೂ ನಮಗೆ ಬ್ಯಾಂಕ್ ಮೂಲಕನೇ ಕೊಡಬೇಕು. ಬ್ಯಾಂಕ್ ಮೂಲಕ ಕೊಡಬೇಕಾಗಿದ್ರೆ ನಾರ್ಮಲ್ ಫಸ್ಟ್ ಜನರೇಷನ್ ಆಂಟ್ರಪ್ರನರ್ ಇರ್ಬೋದು ಅಥವಾ ಇನ್ನು ಎಕ್ಸಿಸ್ಟಿಂಗ್ ಆಂಟ್ರಪ್ರನರ್ ಹೋಗ್ಬೋದು. ಬ್ಯಾಂಕಲ್ಲಿ ಹೋಗಿದ ತಕ್ಷಣ ಅವರು ಸಿಬಿಲ್ ರೇಟಿಂಗ್ ಹೋಗ್ತಾರೆ. ಸಿಬಿಲ್ ಈಸ್ ಮೇಂಟೈನ್ ಬೈ ಎನ್ ಔಟ್ಸೈಡರ್ ದಿಸ್ ಕಂಟ್ರಿ, ನಮ್ಮ ದೇಶದವರಲ್ಲ. ಹೋದ ವರ್ಷ ಸಹ ಇದನ್ನೇ ನಾವು ಕೇಳಿದ್ವಿ ಸರ್ಕಾರಕ್ಕೆ, ಈ ಸಿಬಿಲ್ ರೇಟಿಂಗ್ ಫಾಲೋ ಮಾಡೋದನ್ನ ತೆಗೀರಿ. ಆ ಬ್ಯಾಂಕಲ್ಲಿ ಅವರೇ ರೇಟಿಂಗ್ ಮಾಡಲಿ. ಅವರು ನಮ್ಗೆ ಸರ್ ಲೋನ್ ಕೊಡಬೇಕಾಗಿದ್ರೆ ನಮ್ಮ ಹತ್ರ ಕೊಲಾಟ್ರಲ್ ತೊಗೊತಾರೆ, ಹಂಗೆ ಸುಮ್ಮನೆ ಅಂತೂ ಕೊಡೋದಿಲ್ಲ. ದ ಮೂಮೆಂಟ್ ನಾವು ಹೋಗಿದ ತಕ್ಷಣ ಸಿಬಿಲ್ ರೇಟಿಂಗ್ ಹೇಳ್ತಾರೆ. ಸಿಬಿಲ್ ರೇಟಿಂಗಲ್ಲಿ ಅವ್ನು ಯಾವುದೋ ಒಂದು ಕ್ರೆಡಿಟ್ ಕಾರ್ಡಲ್ಲಿ 100 ರೂಪಾಯಿದವನು ಟೈಮ್ ಕೊಟ್ಟಿಲ್ಲ ಅಂದ್ರೆ ಸಿಬಿಲ್ ರೇಟಿಂಗ್ ಹೋಗುತ್ತೆ. ಆಗ ಅವನಿಗೆ ಲೋನೇ ಕೊಡೋಕ್ಕಾಗದಿಲ್ಲ. ನೀವು ಹಣ ಇಟ್ಕೊಂಡು ಸಹ ನಮ್ಗೆ ಲೋನೇ ಸಿಗಲಿಲ್ಲ ಅಂದರೆ ನಮ್ಗೆ ಏನು ಅಲ್ಲಿ ಇಂಡಸ್ಟ್ರಿ ಸರ್ ಮಾಡೋಕ್ಕಾಗಲ್ಲ. ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರಿಯವ್ರಿಗೆ ಈ ಸಿಬಿಲ್ ರೇಟಿಂಗನ್ನು ಅಬಾಲಿಷ್ ಮಾಡಿ ಬ್ಯಾಂಕಿಗೂ ಹಿಂಗೋ ರೇಟ್ ಮಾಡಲಿ. ಅವನಿಗೆ ಶಕ್ತಿ ಇದೆಯಾ, ಮಾಡ್ಲಿಕ್ಕಾಗುತ್ತಾ, ಮತ್ತು ಅವನ ಹತ್ರ ಅದಕ್ಕೆ ಕೊಲಾಟ್ರಲ್ ತೊಗೊತಾರ, ಏನು ಬೇಕಾದ್ರೂ ತೊಗೊಳ್ಳಿ. ಬಟ್ ಸಿಬಿಲ್ ರೇಟಿಂಗ್ ಅಂತ ಹೋದ್ರೆ ಬಹಳಷ್ಟು ಜನ ಸಿಬಿಲ್ ಮೇಲೆ ಡಿಪೆಂಡ್ ಆಗಿರೋದು. ಅಕಸ್ಮಾತ್ ಬ್ಯಾಂಕ್ ಅವರೇ ಏನಾದ್ರು ನಿರ್ಧರಿಸೋದಾದ್ರೆ ಅಲ್ಲೇನಾದ್ರು ಅವ್ಯವಹಾರ ಆಗ್ತವೆ, ಅಲ್ಲೇನಾದ್ರು ಅಡ್ಜಸ್ಟ್ ಏನ್ ಕಾರಣ ಸರ್? ಬ್ಯಾಂಕ್ ಏನು ರಿಸ್ಕ್ ತಗೊಳೋದಿಲ್ಲ ಸರ್. ಕೊಲಾಟ್ರಲ್ ಇಲ್ದಂಗೆ ಬ್ಯಾಂಕಲ್ಲಿ ಯಾರು ಲೋನ್ ಕೊಡೋದಿಲ್ಲ ಸರ್. ಈವನ್ ಸರ್ಕಾರದಲ್ಲಿ ನೀವು 1 ಕೋಟಿವರೆಗೂ ಮುದ್ರಾ ಲೋನ್ ಫ್ರೀ ಕೊಡ್ತೀವಿ, 25 ಲಕ್ಷ ಫ್ರೀ ಕೊಡ್ತೀವಿ ಅಂದ್ರೂ ಸಹ ಕೊಡೋದಿಲ್ಲ. ವಿತೌಟ್ ಕೊಲಾಟ್ರಲ್ ಸೆಕ್ಯೂರಿಟಿ ಕೊಡೋದಿಲ್ಲ. ಅವ್ರು ಕೊಲಾಟ್ರಲ್ ಅಲ್ಲಲ್ಲ, ಇದಕ್ಕೆ ಅಪವಾದನ ರೀತಿಯಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಮಾಡಿರೋಂಥ ಲೂಟಿಗಳಿದೆಯಲ್ಲ, ಅವರು ತಲೆ ಮೇಲೆ ಚಪ್ಪಡಿ ಎಳೆದ್ಬಿಟ್ರಲ್ಲ ಸರ್. ಸಾರಿ, ನಾನು ಕೋಆಪರೇಟಿವ್ ಸೆಕ್ಟರ್ ಇರ್ತಕ್ಕಂಥ ದಯಮಾಡಿ ನೀವು ಪರ್ಟಿಕ್ಯುಲರ್ ಹೇಳಿ. ಬನ್ನಿ ಪಾಯಿಂಟ್ ಬನ್ನಿ, ಸ್ವಲ್ಪ ಕೇಳಿ. ರಾಘವೇಂದ್ರ ಇಸ್ ನಾಟ್ ಎ ಕೋಆಪರೇಟಿವ್ ಬ್ಯಾಂಕ್, ಇಟ್ ಇಸ್ ಎ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಸೌಹಾರ್ದದಲ್ಲಿ ಅವ್ರಿಗೆ ಏನಾಗಿದೆ, ಸರ್ಕಾರದ ಕಂಟ್ರೋಲ್ ಇಲ್ಲ. ಮತ್ತೆ ಇವ್ರು ಹೇಳ್ತಾ ಇರೋದನ್ನ ನಾನು ಎಂಡಾಸ್ ಮಾಡ್ತೀನಿ. ಬಾಲಕೃಷ್ಣ ಅವ್ರು ಸಿಬಿಲ್ ಅನ್ನೋ ಸಿಸ್ಟಮೇ ತೆಗಿಬೇಕು. ನಾನು ಲೋನ್ ಹೋದಾಗ ಒಂದ್ ನಿಮಿಷ, ನಾನು ಲೋನ್ಗೆ ಹೋದಾಗ ನನ್ನ ಆಸ್ತಿ ಕೊಡ್ತೀನಿ, ನಾನು ತಗತ್ತೀನಿ. ಇವ್ರು ಹೇಳ್ದಂಗೆ ಯಾವುದೋ ಒಂದು ನಾನು 10ನೇ ತಾರೀಕು ಕಟ್ಟೋದು 11ನೇ ತಾರೀಕು ಕಟ್ಟರೆ ಸಿಬಿಲ್ ಸ್ಕೋರ್ ಹೋಯ್ತು. ಹಂಗಾಗಿದೆ ಸರ್. ಎಷ್ಟೋ ಜನ ವಿದ್ಯಾರ್ಥಿಗಳು ಪವರ್ಫುಲ್, ವೆರಿ ಎಫೆಕ್ಟಿವ್. ರಮೇಶ್, ನಾನು ಹೇಳ್ತಿರೋದು ಕೋಆಪರೇಟಿವ್ ನಾವು ಯಾವ್ದೋ ಒಂದೆರಡು ಎಕ್ಸಾಂಪಲ್ ಕೊಟ್ಟ ತಕ್ಷಣ ವ್ಯವಸ್ಥೆನೇ ದುರ್ಬಲ ಅಂತ ಹೇಳ್ತಿಲ್ಲ ಸರ್. ಹಂಗಲ್ಲ, ನಿಮ್ಗೆ ಹೇಳ್ತಿ ಕೇಳಿ. ನಾವು ಒಂದು ಮಾತಾಡೋಂಥದ್ದು ಸುಮಾರು 50,000 ಕೋಟಿ ಟರ್ನ್ ಓವರ್ ಇದೆ ಕರ್ನಾಟಕದಲ್ಲಿ. ಇಡೀ ದೇಶದಲ್ಲಿ ಗುಜರಾತ್ ಬಿಟ್ರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಸ್ಟ್ರೆಂಥನ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ನೆಗೆಟಿವ್ ಮೆಸೇಜ್ ಹೋಗ್ಬಾರ್ದು. ನೀವು ರಾಘವೇಂದ್ರ ಏನಾಗಿದೆ, ಅದು ಸೌಹಾರ್ದದಲ್ಲೂ ಸಹ ಮಿಸ್ಮ್ಯಾನೇಜ್ಮೆಂಟ್, ಫಂಡ್ ಎಲ್ಲೂ ಹೋಗಿಲ್ಲ. ಅಸೆಟ್ ಸಾಲ ಕೊಡ್ಬೇಕಾದ್ರೆ ಅಷ್ಟೇ. ಬಟ್ ಅದೇ ಕಮರ್ಷಿಯಲ್ ಬ್ಯಾಂಕಲ್ಲಿ ಆಗಿಲ್ವಾ? ಆಗಿದೆ ಸರ್, ಎಲ್ಲೂ ಆಗ್ಬಾರ್ದು. ಅಲ್ಲ ನೋಡಿ, ಹೊಡೆಯ ಕಡೆಗೆ ಲೂಟಿ ಹೊಡೆಯೋದು. ನೀವು 100 ರೂಪಾಯಿ ಕಟ್ಟಲಿಲ್ಲ, 1000 ರೂಪಾಯಿ ಕಟ್ಟಲಿಲ್ಲ, ಕ್ರೆಡಿಟ್ ಕಾರ್ಡ್ ಯಾವ್ದೋ ಕಟ್ಟಲಿಲ್ಲ ಅಂತ ಹೇಳಿ ಸಿಬಿಲ್ ಹಾಕಿ ಜಡ್ದು ಬಿಡೋದು. ತೆಗಿಬೇಕು. ಇದಲ್ದೆ ಲೋನ್ ಕೊಡ್ತಾರೆ, ವಿತ್ ಕೊಲಾಟ್ರಲ್ ಸೆಕ್ಯೂರಿಟಿ ಎಲ್ಲ ಲೋನ್ ಕೊಡ್ತಾರೆ. ಎವ್ರಿ ಇಯರ್ ರಿನ್ಯೂವಲ್ ಮಾಡಬೇಕು, ಅದಕ್ಕೆ ಫೀಸ್ ಕಟ್ಟಬೇಕು, ಮತ್ತೆ ತಿರ್ಗಾ ಅದಕ್ಕೆ ಪೇಪರ್ ಸಬ್ಮಿಟ್ ಮಾಡಬೇಕು, ಮತ್ತೆ ಇನ್ನೊಬ್ಬನ ಹತ್ರ ಆಡಿಟ್ ಮಾಡಿಸ್ಬೇಕು. ಇದೆಲ್ಲ ಅನ್ವಾಂಟೆಡ್ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್. ಸಿಸ್ಟಮ್ಸ್ ತೆಗೆದ್ರೆ ಐ ಥಿಂಕ್ ಇಂಪ್ಲಿಮೆಂಟೇಷನ್ ಈಸಿ ಆಗುತ್ತೆ. ಕರೆಕ್ಟ್ ಸರ್ ತಾವು ಹೇಳ್ತಾ ಇದ್ದೀರಾ, ಆಗ್ಲಿಂದ ಅವಕಾಶ ಕೊಟ್ಟಿಲ್ಲ ಸರ್. ಒಂದು ಮುಖ್ಯವಾದ ಪಾಯಿಂಟ್ ನಾನು ಹೇಳಲೇಬೇಕು. ಈ ಬಜೆಟ್ನಲ್ಲಿ ಬರದೇ ಇರೋದು, ಒಟ್ಟು ಸರ್ಕಾರದ ಸಾಲ 198 ಲಕ್ಷ ಕೋಟಿ ಇದೆ. ಪ್ರತಿ ವರ್ಷ ನಾವು ಕೊಡ್ತಾ ಇರುವಂಥ ಬಡ್ಡಿ ಅದೇನಿದೆಯಲ್ಲ, ಅದು ಆಲ್ಮೋಸ್ಟ್ 6%, ಅಂದರೆ 12ರಿಂದ 13 ಲಕ್ಷ ಕೋಟಿಯಷ್ಟು ನಾವು ಬಡ್ಡಿಯನ್ನು ಕೊಡ್ತಾ ಇದ್ದೀವಿ. ಇದು ತುಂಬ ದುರ್ವ್ಯಯ ಆಗ್ತಾ ಇರುವಂಥ ವಿಷಯ. ಇದು ಈ ಸಾಲವನ್ನು ಕಮ್ಮಿ ಮಾಡೋದು ಹೊರತು ನಮ್ಮ ಬಡ್ಡಿಯ ಭಾರ ಕಮ್ಮಿ ಆಗೋದಿಲ್ಲ. ಈಗ ನೀವು ನೋಡಿರ್ಬೋದು, ಕ್ಯಾಪೆಕ್ಸ್ಗೆ 12 ಲಕ್ಷ ಕೋಟಿಯನ್ನು ಕೊಟ್ಟರು. ಉಳಿದಂಥ 38 ಲಕ್ಷ ಕೋಟಿ ಏನಿದೆ ಅದು ರೆವಿನ್ಯೂ ಎಕ್ಸ್ಪೆಂಡಿಚರು. ಅದರೊಳಗೆ ದೊಡ್ಡ ಭಾಗ ಬಡ್ಡಿಗಾಗಿ ಹೋಗ್ತಾ ಇದೆ. ಇನ್ನು ಉಳಿದಂಥ ಭಾಗ ಏನಿದೆಯೋ ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ತಾ ಇದೆ. ಸಂಪೂರ್ಣವಾಗಿ ಅಪವ್ಯಯ ಆಗ್ತಾ ಇದೆ. ಇದರಿಂದ ನಾವೇನಾದರೂ ಸಾಲವನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆದರೆ ಬಡ್ಡಿ ಕೂಡ ಕಮ್ಮಿ ಆಗುತ್ತೆ. ಸರ್ ಹೇಳಿದ್ರು ಆಗ ಜಪಾನಿನ ಸಾಲ 230% ಆಫ್ ದಿ GDP ಇದೆ ಅಂತ. ಇಂಡಿಯಾದ 55% ಇದೆ. ಆದರೆ ಇಂಟ್ರೆಸ್ಟಿಂಗ್ ಏನಿದೆ ಅಂದರೆ, ಜಪಾನ್ನವರು ಅವರ ಆದಾಯದ 10%ಅನ್ನು ಮಾತ್ರ ಬಡ್ಡಿಗೆ ವ್ಯಯಿಸ್ತಾ ಇದ್ದಾರೆ. ಭಾರತದವರು ಹೆಚ್ಚು ಕಮ್ಮಿ 25%ಅನ್ನು ಬಡ್ಡಿಗೆ ವ್ಯಯಿಸ್ತಾ ಇದ್ದಾರೆ. ಎಸ್ ಸರ್. CMR ಶ್ರೀನಾಥ್ ನಮ್ಮ ಜೊತೆಗಿದ್ದಾರೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಟೊಮೆಟೊ ಬೆಳೆಯುವಂಥವ್ರು, ಜೊತೆಗೆ ಟೊಮೆಟೊವನ್ನು ರಫ್ತು ಮಾಡುವಂಥವ್ರು, ಜೊತೆಗೆ JDS ನಾಯಕರು ಕೂಡ ಹೌದು. ಶ್ರೀನಾಥ್, ಈಗ ತಾವು ಹೇಳಿದ್ರಿ ಕೆಲವೊಂದು ಯೋಜನೆಗಳೇನಿದೆಯಲ್ಲ, ಯೋಜನೆಗಳು ರೈತರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ. ನೀವು ವಿಶೇಷವಾಗಿ ಟೊಮೆಟೊ ಬೆಳೆಗಾರರು, ನಿಮಗೆ ಇಂಥದ್ದೇ ಆಗಬೇಕು ಅನ್ನುವಂಥ ನಿರೀಕ್ಷೆ ಏನಾದರೂ ಇತ್ತಾ ಸರ್?
ಸರ್ ಅದರಲ್ಲಿ ಈಗ ಬೆಲೆ ಕುಸಿತ ಕಂಡಾಗ ಸ್ವಾಭಾವಿಕವಾಗಿ ಅದನ್ನ ತೋಟದಲ್ಲಿ ಬಿಟ್ಬಿಡುವಂಥದ್ದು ಅಥವಾ ಹೊರಗಡೆ ಎಸೆಯುವಂಥದ್ದು ಆಗ್ತದೆ. ಹಾಗಾಗಿ ಮೌಲ್ಯವರ್ಧಿತ ಉತ್ಪನ್ನಗಳು, ಮೌಲ್ಯಾಧಾರಿತ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥದ್ದು ಅತ್ಯವಶ್ಯಕ, ಮತ್ತೆ ಅದು ಮಾರುಕಟ್ಟೆಗೂ ವ್ಯವಸ್ಥೆ ಕಲ್ಪಿಸೋದು ಕೂಡ ತುಂಬಾ ಮುಖ್ಯ ಆಗ್ತಾ ಇದೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಎಲ್ಲಿ ಹಣ್ಣು ತರಕಾರಿ ಕೆಟ್ಟೋಗುವಂಥ ಪದಾರ್ಥ